ನಮ್ಮ ಕನಸು ನಮ್ಮ ತುಮಕೂರು ಅನ್ನೋ ಏನು ಈ ಕಾನ್ಸೆಪ್ಟ್ ಇದೆ. ಇಷ್ಟು ದಿನದಲ್ಲಿ ನಮ್ಮ ತುಮಕೂರು ಅಭಿವೃದ್ಧಿ ಆಗ್ಬೇಕು ಅಂತ ಇದ್ರು. ಈ ಅಭಿವೃದ್ಧಿ ಆಗೋದಕ್ಕೆ ಯಾವ ಸ್ಥಾನದಲ್ಲಿ ಯಾವ ಮಟ್ಟದಲ್ಲಿ ಒಂದು ಹೆಜ್ಜೆಯನ್ನ ಇಟ್ಕೋಬೇಕು ಅನ್ನೋದನ್ನ ನಾವು ಈ ನಮ್ಮ ಕನಸು ನಮ್ಮ ತುಮಕೂರಲ್ಲಿ ಈ ಒಂದು ಕಲ್ಪನೆ ಮುಖಾಂತರ ಇಟ್ಕೊಂಡಿದೀವಿ. ಪ್ರತಿಯೊಂದು ಕ್ಷೇತ್ರದಿಂದ ಬಂದಿದ್ದಾರೆ. ಅದು ಕ್ರೀಡೆ ಆಗಿರ್ಬೋದು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಮತ್ತೆ ಏನು ಕೃಷಿ, ಪ್ರತಿಯೊಂದು ಕ್ಷೇತ್ರದಿಂದ ಬಂದಿದ್ದಾರೆ. ಆ ಎಲ್ಲಾ ಕ್ಷೇತ್ರದಲ್ಲಿ ಇರ್ತಕ್ಕಂತ ಧೋರಣೆಗಳೇನು, ನಮ್ಗೆ ಏನ್ ಅಭಿವೃದ್ಧಿ ಆಗೋದಕ್ಕೆ ಏನೇನು ಬೇಕಾಗಿದೆ ಅನ್ನೋದನ್ನ ಎಲ್ಲದನ್ನು ಕೂಡ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆ ಒಂದು ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ತಗೊಂಡು ಹಾಲಪ್ಪ ಟ್ರಸ್ಟ್ ಏನಿದೆ ಅವರೆಲ್ಲ ಇದನ್ನ ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟು ನಮ್ಮ ತುಮಕೂರು ಇನ್ನೂ ಹೆಚ್ಚು ಮಟ್ಟದಲ್ಲಿ ಅಭಿವೃದ್ಧಿಯನ್ನ ಹೊಂದಬೇಕು ಅನ್ನೋದಕ್ಕೆ ಯಾವ ನಿಟ್ಟಿನಲ್ಲಿ ಕಾರ್ಯವನ್ನ ಕೈಗೊಳ್ಬೇಕು ಅನ್ನೋದನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಅಂದ್ರೆ ಹೇಳ್ತಾರಲ್ಲ ಸರ್, ಎಲ್ಲಾ ಒಂದು ಅಂಶಗಳನ್ನ ಒಟ್ಟಿಗೆ ಇಟ್ಟು ಅಂದ್ರೆ ಹನಿ ಹನಿಗೂಡಿದ್ರೆ ಹಳ್ಳ ಅನ್ನೋ ರೀತಿಯಾಗಿ ಇಡೀ ತಾಲೂಕಿನಲ್ಲಿ ಎಷ್ಟು ತಾಲೂಕಿದೆ ತುಮಕೂರಲ್ಲಿ, ಎಲ್ಲಾ ತಾಲೂಕಿನಿಂದ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನ್ ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನ ಪ್ರತಿಯೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಅಚೀವರ್ಸ್ ಏನಿರ್ತಾರೆ ಆ ಅಚೀವರ್ಸ್ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಅಂಶಗಳನ್ನ ಹೇಳಿದಾಗ ಏನನ್ನ ತಗೋಬೇಕು ಏನನ್ನ ತಗೋಬಾರ್ದು, ಯಾವ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರೆ ತುಮಕೂರು ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇದನ್ನೆಲ್ಲದನ್ನು ಕೂಡ ನಿಜವಾಗ್ಲೂ ಕೂಡ ಪ್ರತಿಷ್ಠಾಪನೆಯನ್ನ ತಂದ್ರೆ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನ ಈ ಒಂದು ಕಾರ್ಯಕ್ರಮ ಏನಾದ್ರು ನಿಜವಾಗ್ಲೂ ಯಶಸ್ಸು ಆಗುತ್ತೆ ಅಂತಂದ್ರೆ ಈ ಎಲ್ಲಾ ಕಾರ್ಯಕ್ರಮವನ್ನ ಅಭಿವೃದ್ಧಿಯತ್ತ ತಗೊಂಡೋಗ್ಬೇಕು, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಆಗ ನಮ್ಮ ತುಮಕೂರು ನಿಜವಾಗ್ಲೂ ಉತ್ತಮ ಮಟ್ಟದ ಶೈಕ್ಷಣಿಕ ನಗರಿ ಏನಂತ ಇದೆ ಅದು ಪ್ರತಿಯೊಂದು ಬೆಂಗಳೂರು ಮಟ್ಟದಲ್ಲಿ ಏನು ವಿಶ್ವ ಮಟ್ಟದಲ್ಲಿ ಗುರುತಿಸ್ಕೊಂಡಿದೆ, ನಮ್ಮ ತುಮಕೂರು ಕೂಡ ಅದೇ ರೀತಿಯಾಗಿ ಬೆಳವಣಿಗೆ ಹೊಂತೆ. ನಾನು ಕೂಡ ಒಬ್ಬ ತುಮಕೂರಿನಲ್ಲಿ ನಿವಾಸಿಯಾಗಿದ್ದು ನಮ್ಮ ತುಮಕೂರು ಈ ತರ ಹೆಚ್ಚಿನ ಮಟ್ಟದಲ್ಲಿ ಬೆಳವಣಿಗೆ ಹೊಂದುತ್ತೆ ಅನ್ನೋದನ್ನ ನಾವು ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ತುಮಕೂರಿನ ನಿವಾಸಿಯಾಗಿ ಹೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಇದೆಯಲ್ಲ ತುಂಬಾ ತರ್ಕಕ್ಕೆ ನಿಲುಕದು, ಯಾರು ಕೂಡ ಇದನ್ನ ಊಹೆನೆ ಮಾಡಿರ್ಲಿಲ್ಲ ಈ ತರ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ ಅಂತ. ಸೊ ನಾನು ಹಾಲಪ್ಪ ಅವರು ಏನ್ ಈ ಒಂದು ವಿಷಯನ ಇಟ್ಕೊಂಡು ಈ ತರ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ, ಅದು ಅನ್ಬಿಲಿರಬಲ್, ಅದು ನಂಬಕ್ಕೆ ಆಗಿರ್ಲಿಲ್ಲ. ಇಷ್ಟು ದಿನ ಈ ತರ ಕಾನ್ಸೆಪ್ಟ್ ಬರುತ್ತೆ ಅನ್ನೋದು ಕೂಡ ಯಾರಿಗೂ ಗೊತ್ತಿರ್ಲಿಲ್ಲ. ಸೊ ಇದೇ ತರ ಮುಂದೆ ವರ್ಷ ಪ್ರತಿ ವರ್ಷ ಏನೇನ್ ಬದಲಾವಣೆಗಳಾಯ್ತು, ಈ ಕಾರ್ಯಕ್ರಮ ಮುಂದಿನ ವರ್ಷದಲ್ಲಿ ಎಷ್ಟು ಬೆಳವಣಿಗೆ ಹೊಂದಿದೆ ಅನ್ನೋದು ಕೂಡ ಮತ್ತೆ ಈ ಕಾರ್ಯಕ್ರಮ ಆಗ್ಲೇಬೇಕು ಸರ್. ಆಗ ಈ ಕಾರ್ಯಕ್ರಮಕ್ಕೊಂದು ಅರ್ಥ ಸಿಗುತ್ತೆ. ಇದು ನನ್ನ ವಿದ್ಯಾರ್ಥಿಯಾಗಿ ಒಬ್ಬ ನಿವಾಸಿಯಾಗಿ ನಾನು